ನನ್ನ ವ್ಯಕ್ತಿತ್ವದ ಬಗ್ಗೆ ಸುಳ್ಳು ಆರೋಪ ಮಾಡಿದವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲಾಗುತ್ತದೆ ಎಂದು ಕವಿತಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಸಿಂಧನೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಚಿಟ್ಟೂರಿ ಶ್ರೀನಿವಾಸ್ 2 ವರ್ಷದಿಂದ ಹಣ ಕೊಡಿಸ್ತೀನಿ ಎಂದು ಹೇಳುತ್ತಾ ಬಂದಿದ್ದಾರೆ. ಆದರೆ ಹಣ ಕೊಡಿಸದೆ ದಬ್ಬಾಳಿಕೆ, ಬೆದರಿಕೆಯನ್ನ ಒಡ್ಡಿ ಜೊತೆಗೆ ನನ್ನ ವ್ಯಕ್ತಿತ್ವದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಇವರ ಮೇಲೆ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಹಾಗೂ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು. ನಾನು ಬಗ್ಗೆ ಒಂದು 4 ದಿನ ಮುಂದೆ ಕೆಟ್ಟ ಆರೋಪಣೆಗಳು ಮೀಡಿಯಾದಿಂದ, ಟಿವಿನಲ್ಲಿ, ಫೋನ್ನಲ್ಲಿ, ಎಲ್ಲ ಪೇಪರ್ ಬರಸ್ನಲ್ಲಿ ಬಂದವ. ಆದರೆ ನಾನು ಅಂಥ ಕೆಟ್ಟವಳಲ್ಲ. ನನ್ನ ಮೇಲೆ ಬಂದಿದ್ದು ಎಲ್ಲ ಸುಳ್ಳು ಆರೋಪಣೆಗಳು. ನಮಗೆ ಅಶೋಕ್ ಉಮ್ಲಿಟಿ ಅಣ್ಣ ಹತ್ರ ನಾನೇ ಹೋಗಿ ನನಗೆ ನ್ಯಾಯ ಮಾಡಿ ಕೊಡಿಸಣ್ಣ ಅಂತ ಹೋಗಿದ್ದೆ. ಅವನು ನನ್ನ ಮೇಲೆ ಒತ್ತಾಯ ಮಾಡಿ ನನ್ನ ಯಾರ ಮೇಲೆ ಕೇಸ್ ಮಾಡಂತ ಅಶೋಕ್ ಉಮ್ಲಿಟಿ ಅಣ್ಣ ಹೇಳಿಲ್ಲ. ಇದು ಸುಳ್ಳು ಆರೋಪಣೆ. ನನಗೆ ಅವರಿಗೆ ಸಂಬಂಧ ಆಯಿತು ಅಂತ ಹೇಳೋದು ಕೂಡ ಕೆಟ್ಟ ಆರೋಪಣೆ. ಚಿಟ್ಟೂರು ಶ್ರೀನವರೇ ಬೇಕಂತ ಹೇಳಿ ಅವರೇ ಪ್ರೆಸ್ ಮೀಟ್ ಮಾಡಿ ನನ್ನ ಮೇಲೆ ಕೆಟ್ಟ ಆರೋಪಣೆ ಮಾಡಿದ್ದಾರೆ. ಇದಕ್ಕನ್ನೇ ಮುಂದೆ ಯಾವಾಗಲೂ ಚಂದ್ರಕಲಾ ಅವ್ರ ಹತ್ರ ನಾವು 4 ವರ್ಷದಿಂದ ದುಡ್ಡಿಗೆ ಹೋರಾಟ ಮಾಡಿದ್ರು ಚಂದ್ರಕಲಾ ಅವರು ಹೊರಗಡೆ ಬಂದಿಲ್ಲ, ಒಂದು ಮಾತಾಡಿಲ್ಲ. ಅವ್ರ ತಮ್ಮ ಅಣ್ಣರಿಬ್ಬರ ಮೇಲೆ ನಾನು FIR ಮಾಡಿದ್ದೆ. ಅವರಿಬ್ಬರು ಪ್ರೆಸ್ ಮೀಟಿಗೆ ಬರಬೇಕಲ್ಲ, ಬಂದಿಲ್ಲ. ಅವ್ರು ತಪ್ಪಾಯಿತು. ಒಂದು ವೇಳೆ ಬಂದ್ರೂ ಅವ್ರ ಹತ್ರ ಯಾವುದು ಪ್ರೂಫ್ ಇಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಹೋರಾಟ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಟ್ರಸ್ಟ್ಗಳು ನಡೆಸ್ತಾ ಇದ್ದೀನಿ, ಸೋಷಲ್ ವರ್ಕ್ ಮಾಡ್ತೀನಿ. ಇಷ್ಟು ವರ್ಕ್ ಮಾಡ್ತಿದ್ದ ಹೆಣ್ಮಕ್ಳ ಮೇಲೆ ಇಷ್ಟು ಕೆಟ್ಟ ಆರೋಪಣೆ ಮಾಡಿ ಹೊರಗಡೆ ಬರಲಾರ್ದಂಗೆ ಮಾಡಿದರೆ ನಾನು, ನಮ್ಮ ಗಂಡ, ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡಿಸ್ಕೊಳೋದೇ ದಾರಿ. ನಾನು ಮಾನಹಾನಿ ಕೇಸ್ ಹಾಕ್ತೀನಿ. ನಮ್ಮ ಲಾಯರ್ ನಡ್ಕೊಂಡು ಮಾನಹಾನಿ ಕೇಸ್ ಹಾಕ್ತೀನಿ. ನಾನು ಚುನಾವಣೆಗೆ ನಿಂತಿದ್ದೀನಿ. ಇದು ಮುಗಿದಿದ್ದ ತಕ್ಷಣ, ನಾನು ಚುನಾವಣೆ ಮುಗಿದಿದ್ದ ತಕ್ಷಣ 1 ತಾರೀಕಿನಿಂದ ನಾನು ಹೋರಾಟ ಸ್ಟಾರ್ಟ್ ಮಾಡ್ತೀನಿ. ಮಾನಹಾನಿ ಕೇಸ್ ಹಾಕ್ತೀನಿ.